ನಮಸ್ಕಾರ ವೀಕ್ಷಕರೇ, ಇನ್ಫೋ ಕನ್ನಡ ನಾಡು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನೀವು ನಿಮ್ಮ ಬೈಕ್ಗೆ ಅಥವಾ ಕಾರ್ಗೆ ಹಾಕ್ತಿರೋ ಪೆಟ್ರೋಲ್ 5 ವರ್ಷಗಳ ಹಿಂದೆ ಇದ್ದ ಅದೇ ಪೆಟ್ರೋಲ್ ಅಲ್ಲ. ನಿಮ್ಮ ಗಮನಕ್ಕೂ ಬಾರದಂತೆ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಕೆಲವರು ಹೇಳ್ತಾರೆ ಇದು ಭಾರತದ ಭವಿಷ್ಯ ಅಂತ. ಇನ್ನು ಕೆಲವರು ಇದು ನಿಮ್ಮ ಇಂಜಿನ್ಗೆ ತುಂಬ ದೊಡ್ಡ ಅಪಾಯ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪೆಟ್ರೋಲ್ ಹಾಕೋದ್ರಿಂದ ಮೈಲೇಜ್ ತುಂಬ ಕಡಿಮೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂಜಿನ್ ಹಾಳಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ರೈತರ ಪರವಾಗಿ ನೋಡೋದಾದರೆ ಇದು ರೈತರಿಗೆ ಭಾರಿ ವರದಾನ ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇವುಗಳಲ್ಲಿ ನಿಜ ಯಾವುದು? ಇದು ಸರ್ಕಾರದ ಹೊಸ ಪ್ರಯೋಗನ ಅಥವಾ ಭಾರತವನ್ನು ವಿದೇಶಿ ತೈಲದ ನಾವೇನು ಆಮದು ಮಾಡ್ಕೊತೀವಿ, ಅಂದರೆ ಫಾರಿನ್ ಕಂಟ್ರೀಸಿಂದ ನಮ್ಮ ದೇಶಕ್ಕೆ ನಾವು ಆಯಿಲ್ ಏನು ಇಂಪೋರ್ಟ್ ಮಾಡ್ಕೊತೀವಿ ಅದನ್ನು ಕಡಿಮೆ ಮಾಡೋದಕ್ಕೆ ಏನಾದ್ರು ಇದೊಂದು ದೊಡ್ಡ ಯೋಜನೆನಾ? ಇವತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲನೇದು ಎಥನಾಲ್ ಅಂದರೆ ಏನು, ಎರಡನೇದು ಬಂದ್ಬಿಟ್ಟು ನಿಮ್ಮ ಬೈಕ್ ಅಥವಾ ಕಾರ್ಗೆ ಇದರಿಂದ ನಿಜವಾಗ್ಲೂ ಅಪಾಯ ಇದೆಯಾ, ಮೂರನೇದು ಇವತ್ತಿನ ದಿನದಲ್ಲಿ ಹೊಸ ಪೆಟ್ರೋಲ್ ವಾಹನ ತಗೊಳ್ಳೋದು ಸರಿಯಾ ಅಥವಾ ಸ್ವಲ್ಪ ಕಾಯೋದು ಒಳ್ಳೆಯದಾ? ಬನ್ನಿ ಒಂದು ಸರಳ ಪ್ರಶ್ನೆಯಿಂದ ಆರಂಭ ಮಾಡೋಣ. ನಿಮ್ಮ ಪೆಟ್ರೋಲ್ನಲ್ಲಿ ಸರ್ಕಾರ ಯಾಕೆ ಎಥನಾಲ್ ಮಿಕ್ಸ್ ಮಾಡ್ತಾ ಇದೆ? ಈ ಎಥನಾಲ್ ಅಂದ ತಕ್ಷಣ ಎಲ್ಲರಿಗೂ ಬರೋದು ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಎಥನಾಲ್ ಎಲ್ಲಿಂದ ಬರುತ್ತೆ ಅನ್ನೋದು. ಪೆಟ್ರೋಲ್ ಹಾಗೆ ಏನಾದ್ರು ನೆಲದ ಒಳಗಡೆಯಿಂದ ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರ? ಅದು ಹಾಗಾಗಲ್ಲ. ಇದನ್ನು ನಮ್ಮ ರೈತರು ಬೆಳೆಯುವ ಬೆಳೆಗಳಿಂದ ಮತ್ತು ಅವುಗಳ ತ್ಯಾಜ್ಯಗಳಿಂದ ತಯಾರಿಸಬಹುದು. ಉದಾಹರಣೆಗೆ ಕಬ್ಬು, ಜೋಳ, ಮೆಕ್ಕೆಜೋಳ ಹಾಗೂ ಇತರೆ ಕೃಷಿ ತ್ಯಾಜ್ಯಗಳಿಂದ ನಾವು ಅದನ್ನು ಎಥನಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಈ ಬೆಳೆಗಳಲ್ಲಿ ಇರುವ ಶುಗರಿ ಅಂಶದಿಂದ ಸೈಂಟಿಫಿಕ್ ನೇಮ್ ಆಗಿ ಹೇಳಬೇಕು ಅಂದರೆ, ಈ ಫರ್ಮೆಂಟೇಷನ್ ಮೂಲಕ ಈ ಎಥನಾಲನ್ನು ಪ್ರೊಡ್ಯೂಸ್ ಮಾಡ್ತಾರೆ. ನಂತರ ಅದನ್ನು ಹಲವು ಹಂತಗಳಲ್ಲಿ ಫಿಲ್ಟರ್ ಮಾಡಿ ಶುದ್ಧೀಕರಿಸ್ತಾರೆ. ನಂತರ ಅದು ಗಾಡಿಗಳಿಗೆ ಹಾಕಿ ಓಡಿಸಬಹುದಾದಂತಹ ಒಂದು ಇಂಧನವಾಗಿ ಪರಿವರ್ತನೆ ಆಗುತ್ತೆ. ಇದೆಲ್ಲ ಕೇಳಿದ್ಮೇಲೆ ನಿಮಗೊಂದು ಪ್ರಶ್ನೆ ಹುಟ್ಟಬಹುದು. ಪೆಟ್ರೋಲ್ ಇದ್ದಾಗಲೇ ಏನಕ್ಕೆ ಎಥನಾಲ್ ಉತ್ಪತ್ತಿ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದಂಥ ದೇಶದಲ್ಲಿ? ಇದು ಆಲ್ರೆಡಿ ಹಲವಾರು ದೇಶಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಇದನ್ನೆಲ್ಲ ಕೇಳಾದ್ಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಉಟ್ಕೊಳುತ್ತೆ. ಭಾರತದ ಬಳಿ ಪೆಟ್ರೋಲ್ ಇಲ್ವಾ ಅಥವಾ ಭಾರತಕ್ಕೆ ಪೆಟ್ರೋಲ್ ಸಿಗ್ತಾ ಇಲ್ವಾ ಅಂತ. ಭಾರತದ ಹತ್ರ ಪೆಟ್ರೋಲ್ ಇದೆ. ನಾವು ಪೆಟ್ರೋಲನ್ನು, ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂಥ ದೇಶ ಅಲ್ಲ. ನಾವು ಫಾರಿನ್ ಕಂಟ್ರೀಸಿಂದ, ಇರಾನ್, ಅಮೆರಿಕಾ ಇಂಥ ಗಲ್ಫ್ ಏನು ಕಂಟ್ರೀಸ್ ಇದ್ದಾವೆ ಅಂಥ ಕಂಟ್ರೀಸ್ಗಳಿಂದ ಇಂಪೋರ್ಟ್ ಮಾಡ್ಕೊತೀವಿ. ನಾವು ಇಂಪೋರ್ಟ್ ಮಾಡ್ಕೊಳೋ ಅಂಥ ಪೆಟ್ರೋಲು ನಮ್ಮ ಭಾರತ ದೇಶದಲ್ಲಿ ಬಳಸೋದಕ್ಕೆ ಸಾಕಾಗ್ತಿಲ್ಲ. ನಾವೇನು ಪ್ರತಿದಿನ ಬಳಸುವ ಕಚ್ಚಾ ತೈಲ ಬಹುಪಾಲು ದುಡ್ಡು ಬಂದ್ಬಿಟ್ಟು ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗುತ್ತೆ. ಅಂದರೆ ಪ್ರತಿ ಬಾರಿ ಒಬ್ಬ ಪ್ರಜೆ ಪೆಟ್ರೋಲ್ ಹಾಕಿಸಿದಾಗ ಅದರ ಒಂದು ಭಾಗದ ಅಮೌಂಟ್ ಏನಾಗುತ್ತೆ ನಮ್ಮ ದೇಶದಿಂದ ಬೇರೆ ದೇಶ ಕಡೆ ಹೋಗುತ್ತೆ. ಈ ಗೋರ್ಮೆಂಟಿನ ಪ್ಲ್ಯಾನ್ ಏನಪ್ಪ ಅಂದರೆ, ಅದೇ ಒಂದು ಭಾಗದ ಹಣ ನಮ್ಮ ಭಾರತದಲ್ಲೇ ಉಳಿದ್ರೆ ಹೇಗೆ? ಆದ್ದರಿಂದ ಸರ್ಕಾರ ಇದೊಂದು ದೊಡ್ಡ ಚಿಂತನೆ ಮಾಡಿ ಪೆಟ್ರೋಲ್ನಲ್ಲಿ ಎಥನಾಲ್ನ ಮಿಕ್ಸ್ ಮಾಡ್ತಿದ್ದಾರೆ. ಆದರೆ ಪ್ರತಿ ಒಳ್ಳೆಯ ಯೋಜನೆಗೂ ಒಂದು ಪ್ರಶ್ನೆ ಇರುತ್ತೆ ಮತ್ತು ಒಂದು ನೆಗೆಟಿವ್ ಅಂತ ಇರುತ್ತೆ. ಹೀಗೆ ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಪೆಟ್ರೋಲ್ಗೆ ಆಗುವಂಥ ಪರಿಣಾಮಗಳೇನೇನು, ನೆಗೆಟಿವ್ ಪರಿಣಾಮಗಳು
ಇದನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ನಮ್ಮ ದೇಶಕ್ಕೆ ಲಾಭ ಆದರೂ ಕೂಡ ನಿಮ್ಮ ಬೈಕಿನ ಮೇಲೆ ಏನಾದ್ರು ಒಂದು ಎಫೆಕ್ಟ್ ಆಗ್ಬೋದು. ನಿಮ್ಮ ಬೈಕಿನ ಮೈಲೇಜ್ ಕಡಿಮೆ ಆದರೆ, ನಿಮ್ಮ ಕಾರಿನ ಇಂಜಿನ್ ಸಮಸ್ಯೆ ಬಂದರೆ, ಆಗ ಜನ ಮೊದಲು ಏನು ಯೋಚನೆ ಮಾಡ್ತಾರೆ ಅಂದರೆ, ಈ E20 ಮಿಕ್ಸ್ ಆಗಿರುವಂಥ ಪೆಟ್ರೋಲನ್ನು ನಮ್ಮ ಗಾಡಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದೇ ಈ ವಿಷಯದ ದೊಡ್ಡ ಚಿಂತನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಡುವ ಮೊದಲು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಎಥನಾಲ್ ಪೆಟ್ರೋಲ್ನಂತೆ ಒಂದು ಇಂಧನ, ಆದರೆ ಎರಡು ಒಂದೇ ತರಹ ವರ್ಕ್ ಮಾಡಲ್ಲ. ಅದೆರಡೂ ಒಂದೇ ಥರ ವರ್ಕ್ ಮಾಡದಿದ್ದೇ ಈ ಎಲ್ಲ ಚರ್ಚೆಗೆ ಕಾರಣ. ಇದನ್ನು ನಾವು ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಮೂಲಕ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು ಎರಡು ರೀತಿಯ ಕಟ್ಟಿಗೆಗಳನ್ನು ಬೆಂಕಿಗೆ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಕಟ್ಟಿಗೆ ಹೆಚ್ಚು ಹೊತ್ತು ಉರಿಯಬಹುದು, ಇನ್ನೊಂದು ಬೇಗ ಉರಿದು ಹೋಗಬಹುದು. ಆದರೆ ಎರಡು ಬೆಂಕಿಯನ್ನೇ ಕೊಡ್ತವೆ. ಇಂಧನದಲ್ಲೂ ಇದೇ ರೀತಿ ಎಥನಾಲ್ನಲ್ಲೂ ಶಕ್ತಿ ಇದೆ, ಆದರೆ 1 ಲೀಟರ್ ಪೆಟ್ರೋಲ್ಗೆ ಹೋಲಿಸಿದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದರ ಅರ್ಥ, ಅದೇ ದೂರ ಓಡಿಸಲು ಕೆಲವು ಪರಿಸ್ಥಿತಿಗಳಲ್ಲಿ ಇಂಜಿನ್ಗೆ ಎಥನಾಲ್ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ಬೋದು. ಇದರಿಂದಲೇ ಕೆಲವು ವಾಹನಗಳಲ್ಲಿ ಮೈಲೇಜ್ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಅನುಭವ ಕೆಲ ಮಾಲೀಕರಿಗೆ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಏನಪ್ಪ ಅಂದರೆ, ಈ ಎಥನಾಲ್ ಮಿಕ್ಸ್ ಇರುವಂಥ ಪೆಟ್ರೋಲನ್ನು ಹಾಕ್ಸಿದ್ರೆ ಇಂಜಿನ್ ಹಾಳಾಗುತ್ತಾ? ಹೊಸ ವಾಹನಗಳ ವಿಷಯಕ್ಕೆ ಬಂದರೆ, ಅನೇಕ ತಯಾರಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ತಮ್ಮ ಹೊಸ ಮಾದರಿಗಳನ್ನು E20 ಇಂಧನಕ್ಕೆ ಹೊಂದುವಂತೆ ವಿನ್ಯಾಸಗೊಳಿಸಿದ್ದಾರೆ. ಅಂದರೆ ಅವುಗಳ ಫ್ಯೂಯಲ್ ಸಿಸ್ಟಮ್, ಗ್ಯಾಸ್ಕೆಟ್ಗಳು ಮತ್ತು ಇತರೆ ಭಾಗಗಳನ್ನು ಅದಕ್ಕೆ ತಕ್ಕಂತೆ ಅವರು ಟೆಸ್ಟ್ ಮಾಡಿಬಿಟ್ಟು ಮಾರ್ಕೆಟಲ್ಲಿ ರಿಲೀಸ್ ಮಾಡಿದ್ದಾರೆ. E20 ಪೆಟ್ರೋಲನ್ನು ಹೊಸ ಗಾಡಿಗಳಿಗೆ ಏನೋ ಹಾಕ್ಸಿದ್ರೆ ಈಗ ಅದಕ್ಕೆ ತಕ್ಕಂತೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆದರೆ ಬಹಳ ವರ್ಷಗಳ ಹಿಂದೆ ತಯಾರಾದ ಕೆಲವು ವಾಹನಗಳು ಇನ್ನೂ ರನ್ನಿಂಗಲ್ಲಿದೆ. ಆ ಗಾಡಿಗಳಲ್ಲಿ ಬಳಸಿರುವಂತಹ ರಬ್ಬರ್ ಗ್ಯಾಸ್ಕೆಟ್ಗಳೇ ಆಗಲಿ ಅಥವಾ ಪ್ಲಾಸ್ಟಿಕ್ ಭಾಗಗಳೇ ಆಗಲಿ, ಅವರ ಫ್ಯೂಯಲ್ ಸಿಸ್ಟಮ್ ಬೇರೆ ರೀತಿಯಲ್ಲಿದೆ. ಹೆಚ್ಚು ಪ್ರಮಾಣದ ಎಥನಾಲ್ ದೀರ್ಘಾವಧಿ ಕಾಲದಲ್ಲಿ ಅವಕ್ಕೆ ಎಕ್ಸ್ಪೋಸ್ ಆದಾಗ ಅವು ಕೆಲವೊಂದು ಡ್ಯಾಮೇಜ್ ಆಗಬಹುದು. ಇದಕ್ಕೆಲ್ಲ ಕಾರಣ ಸಡನ್ನಾಗಿ ಬರ್ದಲೇ ಇದ್ದರೂ ಅದು ದೀರ್ಘಾವಧಿ ಕಾಲದಲ್ಲಿ ಕ್ರಮೇಣ ಗ್ಯಾಸ್ಕೆಟ್ ಲೀಕೇಜ್ ಬರುವಂಥದ್ದು, ಇಲ್ಲ ತುಂಬ ಮೈಲೇಜ್ ಕಡಿಮೆ ಕೊಡುವಂಥದ್ದು, ಇಲ್ಲ ಪೆಟ್ರೋಲ್ ಟ್ಯಾಂಕ್ನಲ್ಲಿ ತುಕ್ಕು ಬರುವಂಥದ್ದು ಕಾರಣಗಳು ಹಲವಾರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಪರಿಹಾರ ಅಂದರೆ, ಗಾಡಿಗಳನ್ನು ಆದಷ್ಟು ಟೈಮಿಗೆ ತಕ್ಕಂತೆ ಸರ್ವಿಸಿಂಗ್ ಮಾಡೋದು. ಮತ್ತು ಈಗ ಕೆಲವು ಗಾಡಿಗಳಲ್ಲಿ E20 ಕಂಪ್ಯಾಕ್ಟಿಬಲ್ ಕಾರ್ಬೊರೇಟರ್ಗಳು ಬಿಡ್ತಾ ಇದ್ದಾರೆ. ಅಂಥವನ್ನ ಹಾಕಿಸ್ಕೊಂಡ್ಬೇಕಾದ್ರೆ ನಾವು ಮೇಂಟೈನ್ ಮಾಡ್ಬೋದು. ಆದರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಯಾಕಂದರೆ ಈಗಾಗಲೇ ಭಾರತದಲ್ಲಿ E20 ನಡೀತಾ ಇದೆ. ಇನ್ನು ಮುಂದಕ್ಕೆ E30, E85 ಮತ್ತು ಇನ್ನು E100 ಕಂಪ್ಲೀಟಾಗಿ ಎಥನಾಲಲ್ಲೇ ಓಡುವಂಥ ಗಾಡಿಗಳು, ಫ್ಲೆಕ್ಸ್ ಫ್ಯೂಯಲ್ ಗಾಡಿಗಳು ಕೂಡ ಲಾಂಚ್ ಆಗಿದ್ದಾವೆ. ಇದಕ್ಕೆ ಗೌರ್ಮೆಂಟ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಎಲ್ಲ ವಿಚಾರಗಳನ್ನು ನೋಡಿದ್ಮೇಲೆ ಹೊಸದಾಗಿ ನಾವು ಈ ಟೈಮಲ್ಲಿ ಗಾಡಿಯನ್ನು ತಗೋಬಾರ್ದ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ. 2-3 ವರ್ಷಗಳ ನಂತರ ನಾವು ವೆಯ್ಟ್ ಮಾಡಿಬಿಟ್ಟು ಅವಾಗ ಏನು ಬರುತ್ತೋ ಟೆಕ್ನಾಲಜಿ ಅದ್ರ ಪ್ರಕಾರ ತಗೋಬೇಕಾ? ಈಗ ನಾವು ವೆಯ್ಟ್ ಮಾಡಬೇಕಾ ಅಥವಾ ತಗೋಬೇಕಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಈಗ ಲಾಂಚ್ ಆಗಿರುವ
ಫ್ಲೆಕ್ಸ್ ಫ್ಯೂಯಲ್ ವಾಹನ ಅಂದರೆ ಏನು? ಒಂದೇ ವಾಹನದಲ್ಲಿ ಬೇರೆ ಬೇರೆ ಪ್ರಮಾಣದ ಎಥನಾಲ್ ಇರುವಂಥ ಇಂಧನವನ್ನು ನಾವು ಅದರಲ್ಲಿ ಬಳಸ್ಬೋದಾಗುತ್ತೆ. ಹೇಗೆ ಅಂದರೆ, ಒಮ್ಮೆ ನಾವು E20 ಮಿಕ್ಸ್ ಇರುವಂಥ ಪೆಟ್ರೋಲನ್ನು ಬೇಕಾದ್ರೂ ಹಾಕಿಸ್ಕೋಬೋದು, ಇನ್ನೊಮ್ಮೆ E85, ಅಥವಾ ಅಗತ್ಯವಿದ್ದರೆ ಒಂದು ವೇಳೆ E100 ಸಂಪೂರ್ಣವಾಗಿ 100% ಎಥನಾಲ್ ಇದ್ರೂ ಕೂಡ ಆ ವಾಹನಗಳಲ್ಲಿರುವಂಥ ಕಂಪ್ಯೂಟರ್ ಸಿಸ್ಟಮ್ಗಳು ಆ ಇಂಧನದಲ್ಲಿರುವಂಥ ಎಥನಾಲ್ ಪ್ರಮಾಣವನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಇಂಜಿನ್ ವರ್ಕ್ ಮಾಡೋ ಹಾಗೆ ಟೆಕ್ನಾಲಜಿಗಳು ಬಂದಿದ್ದಾವೆ. ಹೀಗೆ ಬಂದಿರುವ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಮಾಡಿರುವಂಥ ಗಾಡಿಗಳನ್ನೇ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತ ಕರಿತಾ ಇದ್ದಾರೆ. ಹೊಸ ವಾಹನಗಳು ಬರ್ತವೆ, ಹೊಸ ತಂತ್ರಜ್ಞಾನ ಬರುತ್ತೆ ಮತ್ತು ಹೊಸ ಇಂಧನ ವ್ಯವಸ್ಥೆಗಳು ಕ್ರಿಯೇಟ್ ಆಗ್ತವೆ. ಹಂತವಾರ ಈ E20, E30, E85 ಈ ಥರ ಬರ್ತಾ ಹೋಗ್ಬೋದು. ಯಾರಿಗೂ ಕಂಡೀಷನ್ ಹಾಕಿ ಇದನ್ನೇ ಹಾಕ್ಸ್ಕೋಬೇಕು ಅಂತ ಏನು ಬರೋದಿಲ್ಲ. ಇಡೀ ಇಂಡಿಯಾದಲ್ಲಿ ಇರುವಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಇದೊಂದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಏನಪ್ಪ ಅಂದರೆ, ತಮ್ಮ ಜೀವನವಿಡೀ ಕಷ್ಟಪಟ್ಟು ತಮ್ಮ ಹಣವನ್ನು ಕೂಡಿಟ್ಟು ಲೋನ್ ಮಾಡಿಸಿ ಒಂದು ಕಾರ್ ಅಥವಾ ಬೈಕ್ ತಗೋಬೇಕು ಅಂತ, ಆದರೆ ಅವರು ತಮ್ಮ ಕಷ್ಟಪಟ್ಟ ಹಣವನ್ನು ಒಂದು ಕಾರ್ ಮೇಲೆ 10-15 ಲಕ್ಷ ಕೊಟ್ಟು ಒಂದು ಕಾರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಈಗ E20 ಕಾಂಪ್ಯಾಕ್ಟ್ಗಳು ಮಾತ್ರ ಇರುತ್ತೆ. ಮುಂದೆ E30, E85, E100 ಬಂದರೆ ಏನು ಮಾಡಬೇಕು? ನಾವು ಈ ಟೈಮಲ್ಲಿ ಗಾಡಿ ತಗೋಬೇಕಾ ತಗೋಬಾರ್ದಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ನಿಮ್ಮ ಈ ಪ್ರಶ್ನೆಗೆ ಏನಪ್ಪ ಉತ್ತರ ಅಂದರೆ, ಈ ಪ್ರಶ್ನೆಗೆ ಉತ್ತರ ನಿಮ್ಮ ಅವಶ್ಯಕತೆಯ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಹತ್ರ ಆಲ್ರೆಡಿ ಒಂದು ಹಳೆ ಕಾರ್ ಅಥವಾ ಬೈಕ್ ಇದೆಯಾ? ನೀವು ಅದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದೀರಾ? ಅದನ್ನು ಅಪ್ಗ್ರೇಡ್ ಅರ್ಜೆಂಟಾಗಿ ಮಾಡಬೇಕಾ, ಇಲ್ಲ ಕೆಲವು ವರ್ಷಗಳ ಕಾಲ ಅದು ನಡೆಯುತ್ತಾ ಅನ್ನೋದ್ರ ಮೇಲೆ ಈ ಡಿಪೆಂಡ್ ಆಗಿದೆ. ಇದರ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ. ನಿಮಗೆ ಕಾರ್ ಬೇಕು ಅನ್ನೋದಾದರೆ ತಯಾರಕರ ಶಿಫಾರಸುಗಳನ್ನು ಅನುಸರಿಸಬೇಕಾಗುತ್ತೆ. ನಿಮ್ಮ ವಾಹನಕ್ಕೆ ಮುಂದೆ E100 ಬಂದರೂ ಅದು ಏನಾದ್ರು ಸಪ್ರೇಟ್ ಕಿಟ್ಗಳನ್ನು ಹಾಕಿ ಅದರಲ್ಲೂ ಓಡೋ ಥರ ಮಾಡ್ಬೋದಾ ಏನು ಅನ್ನೋದ್ರ ಬಗ್ಗೆ ನೀವು ಯಾವ್ದಾದ್ರು ಒಂದು ಗಾಡಿ ತಗೊಳಕ್ಕೆ ಹೋದರೆ ಆ ಕಂಪ್ನಿ ಡೀಲರ್ಸ್ಗಳ ಹತ್ರ ಒಂದು ಸ್ವಲ್ಪ ನೀವು ವಿಚಾರ ಮಾಡಬೇಕಾಗಿದೆ. ಈಗ ಇನ್ನೊಂದೇನಪ್ಪ ಅಂದರೆ, ಒಂದು ವೆಹಿಕಲ್ ತಗೋಬೇಕಾದ್ರೆ ಈಗ ಎಲೆಕ್ಟ್ರಿಕ್ ಕಾಲ ಕೂಡ ಹೌದು. ಈ ಪೆಟ್ರೋಲ್ ಸವಾಸನೆ ಬೇಡಪ್ಪ, ಈ ಪೆಟ್ರೋಲ್ ಗಾಡಿಗಳ ಸವಾಸನೆ ಬೇಡ, ಒಂದು ಎಲೆಕ್ಟ್ರಿಕ್ ಬೈಕ್ ಆದ್ರೂ ತಗೊಳ್ಳೋಣ, ಒಂದು ಎಲೆಕ್ಟ್ರಿಕ್ ಕಾರನ್ನು ತಗೊಳ್ಳೋಣ ಅಂದ್ಕೊಂಡ್ರೆ ಅದು ಎಲೆಕ್ಟ್ರಿಕ್ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜಸ್ಸಲ್ಲಿದೆ. ಯಾಕಂದರೆ ಅದರ ಬ್ಯಾಟ್ರಿ ಪ್ಯಾಕ್ ಭಾರಿ ತೂಕ ಇರುತ್ತೆ. ಪೆಟ್ರೋಲ್ ಗಾಡಿಗೆ ಹೋಲಿಸಿದ್ರೆ ಒಂದು 30-40% ವೆಯ್ಟ್ ಪೆಟ್ರೋಲ್ ಗಾಡಿಗಿಂತ ಎಲೆಕ್ಟ್ರಿಕ್ ಗಾಡಿ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈರ್ಗಳನ್ನು ಹಾಕಿಸ್ಬೇಕಾಗುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಕೂಡ ಇರುತ್ತೆ. ಮತ್ತು ಟೈರ್ಗಳು ಬೇಗ ಸವೆದು ಹೋಗ್ತಾ ಇದ್ದಾವೆ ಎಲೆಕ್ಟ್ರಿಕ್ನಲ್ಲಿ. ಮುಂದೆ ಏನಾದರೂ ಬ್ಯಾಟ್ರಿಗಳಲ್ಲಿ ಒಂದು ಆವಿಷ್ಕಾರವಾಗಿ ಅದರ ತೂಕ ಕಡಿಮೆ ಆಗಬಹುದು. ನಾವು ಈಗಲೇ ಬಂಡವಾಳ ಹಾಕಿ ಕಾರ್ ತಗೊಂಡ್ರೆ ಮುಂದೆ ಬೇರೆ ಟೆಕ್ನಾಲಜಿ ಬಂದಾಗ ಆ ಕಾರ್ಗಳ ವ್ಯಾಲ್ಯೂ ತುಂಬ ಕಡಿಮೆ ಆಗಬಹುದು ಅನ್ನೋ ಚಿಂತೆ ನಿಮಗೊಂದು ಇದ್ದೇ ಇರುತ್ತೆ. ಇದೆಲ್ಲದಕ್ಕೂ ಉತ್ತರ ಏನಪ್ಪ ಅಂದರೆ, ನಿಮಗೆ ಈಗ ಅವಶ್ಯಕತೆ ಇದ್ದರೆ ತಗೊಳ್ಳೇಬೇಕು ಅನ್ನೋ ಸ್ಥಿತಿ ಇದ್ದರೆ ತಗೊಳ್ಳಿ, ಇಲ್ಲ ಕೆಲವು ವರ್ಷಗಳ ಕಾಲ ವೆಯ್ಟ್ ಮಾಡಿ. ತುಂಬ ಟೆಕ್ನಾಲಜಿಗಳು ಇಂಪ್ರೂವ್ ಆಗ್ತಾ ಇದ್ದಾವೆ. ತದನಂತರದಲ್ಲಿ ಯಾವ್ದು ನಿಮಗೆ ಸೂಕ್ತ ಅನಿಸುತ್ತೋ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ತಗೊಳ್ಳೋದು ಒಳ್ಳೆಯದು. ಒಟ್ಟಾರೆ ನೋಡಿದ್ರೆ ಎಥನಾಲ್ ಭಾರತದಲ್ಲಿ
ಇಂಧನ ಅವಲಂಬನೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಇದರಿಂದ ದೇಶಕ್ಕೆ ಕೆಲವು ಲಾಭಗಳಿವೆ. ರೈತರಿಗೆ ಹೊಸ ಅವಕಾಶಗಳು ಸಿಗ್ಬೋದು. ಕಚ್ಚಾ ತೈಲದ ಡಿಪೆಂಡೆನ್ಸಿ ಕಡಿಮೆ ಆಗ್ಬೋದು. ಆದರೆ ಹೊಸ ತಂತ್ರಜ್ಞಾನ ಬಂದಾಗ ಅದರ ಬಗ್ಗೆ ಪ್ರಶ್ನೆಗಳು ಬರುವುದು ಸಹಜ. ಆದ್ದರಿಂದ ಯಾರೂ ಭಯಪಡುವುದಕ್ಕಿಂತ ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳೋದು ಮುಖ್ಯ. ಇವತ್ತು ನೀವು ಹಾಕುತ್ತಿರುವ ಇಂಧನ ನಾಳೆ ಭಾರತದ ಭವಿಷ್ಯವನ್ನು ರೂಪಿಸಬಹುದು. ಆದರೆ ಆ ಭವಿಷ್ಯ ಯಶಸ್ವಿಯಾಗಬೇಕಂದ್ರೆ ತಂತ್ರಜ್ಞಾನ, ನೀತಿ ಮತ್ತು ಜನರ ವಿಶ್ವಾಸ, ಈ ಮೂರು ಜೊತೆಗೆ ಕೆಲಸ ಮಾಡಬೇಕಾಗುತ್ತೆ. ಇವಿಷ್ಟು ಜನರ ವಿಶ್ವಾಸವನ್ನು ಗಳಿಸಿದ್ರೆ, ಅವರಿಗೆ ಉಪಯುಕ್ತವಾದರೆ, ಈ ಎಥನಾಲ್ ಬ್ಲೆಂಡಿಂಗ್ ಅನ್ನೋದು ಒಂದು ತುಂಬ ಒಳ್ಳೆಯ ವಿಷಯವೇ. ಆದರೆ ಇದರಿಂದ ಜನರಿಗೆ ಸಮಸ್ಯೆ ಆಗಬಾರ್ದಷ್ಟೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇಂತಹ ತಂತ್ರಜ್ಞಾನ, ವಿಜ್ಞಾನ ಮತ್ತು ಕುತೂಹಲಕಾರಿ ವಿಷಯಗಳನ್ನು ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.